ನಮಸ್ಕಾರ ಎಲ್ಲರಿಗೂ. ನಿಮ್ಮ ಸುಯೋಗ್ ಗುರೂಜಿ ಮಾಡುವ ನಮಸ್ಕಾರಗಳು, ಆರ್ಥಿಕ ನಮಸ್ಕಾರ. ಜೀವನದಲ್ಲಿ ಏನು ನಡೀತಾ ಇದೆಯೋ ಯಾರಿಗೂ ಗೊತ್ತಾಗ್ತಿಲ್ವಾ? ಫಸ್ಟು ನಿಮ್ಮನ್ನು ನೀವು ಅರ್ಥಕೊಳ್ಳಿ. ನಿಮ್ಮನ್ನು ನೀವು ಅರ್ಥಕೊಳ್ಳೋದು ಹೇಗೆ? ನಿಮ್ಮ ಜಾತಕದ ಮೂಲಕ. ಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ, ಜಾತಕದ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಮತ್ತು ಈ ಜ್ಯೋತಿಷ್ಯ ಅನ್ನೋದು ಶಾಸ್ತ್ರದ ಒಂದು ಅಂಶ ಅಷ್ಟೇ, ಎಲ್ಲ ಜ್ಯೋತಿಷ್ಯ ಅಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇದೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದು ಜ್ಯೋತಿಷ್ಯನೇ ನಂಬ್ಕೊಂಡು ಬದುಕಬೇಡಿ. ಇನ್ನೊಂದು ಹೇಳ್ತೀನಿ, ಸತ್ಯ ಹೇಳಿ ಸರ್ವ ಸುಖವನ್ನು ಅನುಭವಿಸಿ. ಸತ್ಯ ಹೇಳಿ ಸರ್ವ ಸುಖವನ್ನು ಅನುಭವಿಸಿ. ಸತ್ಯ ಹೇಳಿ ಅಷ್ಟೇ, ಇದ್ದಂಗೆ ಹೇಳಿ. ನಿಮ್ಗೇನು ಸಿಗಬೇಕೋ, ನಿಮ್ಮ ಭಾಗ್ಯಸ್ಥಾನದಲ್ಲಿ ಏನಿದೆಯೋ ಅದು ನಿಮಗೆ ಲಭಿಸುತ್ತೆ. ಬೇರೆಯವರು ಮೋಸ ಮಾಡ್ಕೊಂಡು ಜೀವನ ಮಾಡೋದಾಗಲಿ, ಬೇರೆಯವರು ನೀನು ಚೆನ್ನಾಗಿರಬೇಕು ಅಂತ ಬೇರೆಯವ್ರ ಮನೆ ಹಾಳು ಮಾಡೋದಾಗಲಿ, ಬೇರೆಯವ್ರು ಕೆಟ್ಟದ್ದು ಮಾಡಿ ನೀವು ಒಳ್ಳೇದು ಮಾಡಬೇಕು, ಒಳ್ಳೇದು ಅನುಭವಿಸ್ಬೇಕು ಅನ್ನೋದಿದ್ದರೆ ಅಂಥವ್ನಿಗೆ ದೇವರು ಕಟ್ಟಿಟ್ಟ ಬುತ್ತಿ. ಕೆಟ್ಟವನಿಗೆ ಕೊನೆಯಲ್ಲಿ ಕೆಟ್ಟದ್ದೇ ಆಗೋದು. ಸೊ ಹಾಗಾಗಿ ಹೆದರಬೇಡಿ. ಜೀವನದಲ್ಲಿ ಏನೇ ಕಷ್ಟ ಬರಲಿ, ಕಷ್ಟಕ್ಕೆ ಸೊಲ್ಯೂಷನ್ ಹುಡುಕಿ. ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ದೇವ್ರು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬರೆದಿಲ್ಲ. ಸೊಲ್ಯೂಷನ್ ಸಿಗ್ದಲೇ ಜನ ಸತ್ತೋಗ್ತಾ ಇದ್ದಾರೆ. ಸೊಲ್ಯೂಷನ್ ಇಲ್ದಲೇ ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಸೊಲ್ಯೂಷನ್ ಇನ್ ದ ಸೆನ್ಸ್ ಪರಿಹಾರ ಗೊತ್ತಿಲ್ಲದಲೇ ಜನ ಸತ್ತೋಗ್ತಾ ಇದ್ದಾರೆ. ನಾವೇ ಹೊಡೆದಾಡ್ತಾ ಇದ್ದೀವಿ. ನಮಗೆ ಗೊತ್ತಾಗ್ತಲ್ಲ. ಏನಕ್ಕೆ? ಪರಿಹಾರ ಗೊತ್ತಿಲ್ಲ. ಪರಿಹಾರ ಹುಡುಕಿ. ಅದೇ ಜ್ಯೋತಿಷ್ಯ ಅಂದರೆ ಏನೋ ಮ್ಯಾಜಿಕ್ ಅಲ್ಲ. ಜ್ಯೋತಿಷ್ಯ ಅಂದರೆ ಎವ್ರಿಥಿಂಗ್ ಈಸ್ ಸೈನ್ಸ್, ಜ್ಞಾನ್ ಅಷ್ಟೇ. ಸೈನ್ಸ್ ಆಫ್ ಆಸ್ಟ್ರಾಲಜಿ. ಇಷ್ಟು ಸಣ್ಣದ ಒಂದು ಜ್ಯೋತಿಷ್ಯದ ಬಗ್ಗೆ ಒಂದು ವಿವರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜ್ಯೋತಿಷ್ಯ ಅದರ ಜೊತೆಗೆ ಜಾತಕ ವಿಶ್ಲೇಷಣೆ, ಜಾತಕ ಬರವಣಿಗೆ ಏನಾದ್ರು ಬೇಕಾದಲ್ಲಿ ಸಂಪರ್ಕಿಸಿ. ಶ್ರೀ ರಾಜಯೋಗ ಜ್ಯೋತಿಷ್ಯ ಕೇಂದ್ರ, ಬೆಂಗಳೂರು, ಜ್ಞಾನಜ್ಯೋತಿ ನಗರ, ಜ್ಞಾನ ಭಾರತಿ 560056. ಧನ್ಯವಾದಗಳು. ಸರ್ಟಿಫೈಡ್ ಜ್ಯೋತಿಷ್ಯ ಶಾಸ್ತ್ರಜ್ಞ, ಸುಯೋಗ್ ಪಂಡಿತ್, ಸುಯೋಗ್ ಜ್ಯೋತಿಷ್ಯ. ಧನ್ಯವಾದಗಳು.